ವೀಕಲ್ಲಿ ತೋರಿಸಿದ್ದೆ. ಸೊ ಲಾಸ್ಟ್ ವೀಕಲ್ಲೇ ತೋರಿಸಿದ್ದೀನಿ ಅಂತ ಈ ಜೊತೆ ಏನು ವೀಡಿಯೋ ಏನು ರೆಕಾರ್ಡ್ ಮಾಡಿಲ್ಲ. ಅದೆಲ್ಲ ಒಳಗೋದ ತಕ್ಷಣವೇ ಫೋನ್ ಮಾಡಿದರು. ಅದು ಹೆಂಗೋ ನೀನು ನೋಡಲಿಲ್ಲ, ಅದಕ್ಕೆ ನೋಡೋಣ ಅಂತ ತೋರಿಸೋಣ ಅಂತ ಬಂದು ಅನ್ಬಾಕ್ಸ್ ಮಾಡ್ತಾಯಿದ್ದೆ. ಕುಡಿರಿ ಅಮ್ಮ, ಯೂಟ್ಯೂಬರ್ಗೆ ತೋರಿಸಿ ನೀನು ದುಡ್ಡು ಕೊಟ್ಟಿದ್ದಾರೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನೀವು ಎನಿತಾಸ್ ವ್ಲಾಗ್. ಇನ್ನು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಆಮೇಲೆ ವೀಡಿಯೋನೆಲ್ಲ ಸ್ಕಿಪ್ ಮಾಡಬೇಡಿ, ಎಲ್ಲೂ ಬೋರ್ ಆಗಲ್ಲ. ಸೊ ಇವತ್ತು ಫ್ರೈಡೇ ಮಾರ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಪೂಜೆ ಎಲ್ಲ ಮುಗೀತು, ದೇವಸ್ಥಾನಕ್ಕೆ ಕೂಡ ಹೋಗೋದು ಬಂದೆ. ಫ್ರೈಡೇ ಹೋಗ್ತಾ ಇದೆ, ಗೊತ್ತು ನಿಮ್ಗೆ ಲಾಸ್ಟ್ ವೀಕಲ್ಲಿ ತೋರಿಸಿದ್ದೆ. ಸೊ ಲಾಸ್ಟ್ ವೀಕಲ್ಲೇ ತೋರಿಸಿದ್ದೀನಿ ಅಂತ ಈ ಜೊತೆ ಏನು ವೀಡಿಯೋ ಏನು ರೆಕಾರ್ಡ್ ಮಾಡಿಲ್ಲ. ತಿಂಡಿನೂ ಆಯಿತು. ಇವಾಗೆಲ್ಲರೂ ಆಚೆ ಹೋಗೋಣ ಅಂತಂದರೆ ಸ್ವಲ್ಪ ಡೈಲಿ ವೇರ್ ಡ್ರೆಸ್ ಎಲ್ಲ ತೊಗೋಬೇಕಾಗಿತ್ತು. ಅದಕ್ಕಿಂತ ಮುಂಚೆ ಸ್ವಲ್ಪ ಒಂದು ಪಾರ್ಸಲ್ ಬಂದಿದೆ. ಬ್ಲೂ ಟ್ಯಾಟಲ್ಲಿ ಅಂಕಿತಾಗ ವಾಚ್ ಬುಕ್ ಮಾಡಿದ್ದೆ. ಅವಳಿಗೆ ವಾಚ್ ಅಂದರೆ ತುಂಬಾ ಇಷ್ಟ. ಸೊ ಅದಕ್ಕೆ ವಾಚ್ ಬುಕ್ ಮಾಡಿದ್ದೀನಿ. ಅವಳಿಗೆ ಗೊತ್ತಿಲ್ಲ, ಸೊ ನಾನಿನ್ನೂ ಅನ್ಬಾಕ್ಸ್ ಮಾಡಿಲ್ಲ. ನೋಡೋಕೆ ಕೊಡ್ತೀನಿ ಹೇಗೆ ರಿಯಾಕ್ಟ್ ಮಾಡ್ತಾಳೆ. ಪಾರ್ಸಲ್ ಬಂತು, ಅವಳಿಗೆ ತೋರಿಸೋಣ. ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ತೋರಿಸೋಣ ಬನ್ನಿ, ಅವಳಿಗೆ ಇಷ್ಟ ಆಗುತ್ತಾ ಏನೋ ಗೊತ್ತು. ನಾನು ತೆಗ್ದು ನೋಡಿಲ್ಲ, ಬುಕ್ ಮಾಡಿದೆ. ಆಫರಲ್ಲಿತ್ತು ಅಂತ ಬುಕ್ ಮಾಡಿದ್ದೆ ಅಷ್ಟೆ. ಅಂಕಿತಾ, ಹ್ಯಾಪಿ ಬರ್ತ್ಡೇ ಟು ಯು. ಏನಿದು ವಾಚ್? ನನಗೆ ಗೊತ್ತಿತ್ತು. ಹೆಂಗೆ ನಿನ್ನ ಫೋನಲ್ಲಿ ಮೆಸೇಜ್ ಬಂದಿದ್ದು ನಾನು ನೋಡಿದ್ದೆ. ನೋಡು, ಸರ್ಪ್ರೈಸ್ ಅಂತ ಅಂದ್ಕೊಂಡ್ರೆ ಎಲ್ಲ ಹೋಯ್ತು. ಏನು ಸರ್ಪ್ರೈಸು? ನಾನು ಆ್ಯಕ್ಚುಲಿ ನೋಡಿದ್ನಲ್ಲ, ಬಟ್ ಯಾವತ್ತು ಬರುತ್ತೆ ಅಂತ ಗೊತ್ತು. ಯಾವತ್ತು ಬಂತು ಇವಾಗ? ಈಗ ಒಳಗೆ ಇನ್ನು ಆಚೆ ಬಂದಿದ್ದಲ್ಲ, ಈಗ ಒಳಗೆ ಹೋದ ತಕ್ಷಣವೇ ಫೋನ್ ಮಾಡಿದರು. ಅದು ಹೆಂಗೋ ನೀನು ನೋಡಲಿಲ್ಲ, ಅದಕ್ಕೆ ನೋಡೋಣ ಅಂತ ತೋರಿಸೋಣ ಅಂತ ಬಂದು ಅನ್ಬಾಕ್ಸ್ ಮಾಡ್ತಾಯಿದ್ದಾರೆ. ನೋಡಿ ಹೇಗೆ ಬಂದಿರುತ್ತೆ. ಆಫರಲ್ಲಿತ್ತು. ನಿಮ್ಗೆ ವಾಚ್ ಇಷ್ಟ ಅಲ್ವಾ, ಸೊ ಅದಕ್ಕೆ ಇದು ಕವರ್ ಇದೆ. ನನಗೆ ಇಷ್ಟ ಇದು. ಈ ಥರ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗ್ಬೋದು. ನನಗೆ ಈ ಥರ ಮುಟ್ಟಕ್ಕೆ ತುಂಬಾ ಇಷ್ಟ ಆಗುತ್ತೆ ಫ್ರೆಂಡ್ಸ್. ಈ ಥರ ಹಿಂಗೆ ಇಷ್ಟ ಆಯ್ತಾ? ತೋರಿಸು. ಇದು ಸ್ಟ್ಯಾಕ್ ಬಂದಿದೆ. ಇವಾಗ ಟ್ರೆಂಡ್ ಅಲ್ಲ? ಚೆನ್ನಾಗಿದ್ಯಾ? ಹಾಕೋ ಕೈಗೆ. ಹಾಕ್ಲಾ? ಅಯ್ಯೋ, ಇದು ಚೈನ್ ರಿಮೂವ್ ಮಾಡಿಸ್ಬೇಕು. ಫುಲ್ಲು ದೊಡ್ಡ ಇದೆ. ಸಣ್ಣ ಇದೆಯಲ್ಲ, ಅದಕ್ಕೆ ಸ್ವಲ್ಪ. ಆಮೇಲೆ ಇದು ಅಷ್ಟೇ, ಸ್ವಲ್ಪ ಬೆಂಡ್ ಆಗಬೇಕು. ಇದು ಆಮೇಲೆ ಹಾಕ್ತೀನಿ. ಓಕೆ, ಥ್ಯಾಂಕ್ ಯು. ಇವಾಗ ವಿಶಾಲ್ ಮಾರ್ಟಿಗೆ ಬಂದ್ವಿ. ಸೊ ಸ್ವಲ್ಪ ಮಳೆ ಬರ್ತಾಯಿತ್ತು. ಮಳೆಯಲ್ಲೂ ಕೂಡ ತುಂಬ ಜನ ಬಂದಿದ್ದರು. ಈ ಸಲ ಕುರ್ತಾಸ್ ಕಲೆಕ್ಷನ್ಸ್ ಚೆನ್ನಾಗಿ ಬಂದಿತ್ತು. ನನ್ನ ಹತ್ರ ಕುರ್ತಾಸ್ ಆಲ್ರೆಡಿ ತೊಗೊಬಿಟ್ಟಿದ್ದೀನಿ. ಸೊ ನನಗೆ ಇಷ್ಟ ಆಯಿತು ಸ್ವಲ್ಪ ಕುರ್ತಾ ಕಲೆಕ್ಷನ್ಸು. ನಾನು ಬಂದಿದ್ದೆ ನೈಟ್ ಡ್ರೆಸ್ ನೋಡೋಣ ಅಂತ. ಸೊ ಸ್ವಲ್ಪ ಫ್ರಾಕ್ ಯಾವುದಾದ್ರೂ ಬಂದಿದೆಯಾ ಅಂತ ನೋಡ್ತಾ ಇದ್ದೆ. ಅದು ಯಾವುದೋ ಅಷ್ಟು ಕಲೆಕ್ಷನ್ಸ್ ಫ್ರಾಕ್ಸ್ ಎಲ್ಲ ಬಂದಿರಲಿಲ್ಲ. ಮಾತ್ರ ಕುರ್ತಾಸ್ ಮಾತ್ರ ಬಂದಿತ್ತು ಅಷ್ಟೇ. ಆಮೇಲೆ ಮಕ್ಕಳ ಕಲೆಕ್ಷನಿಗೆ ಬಂದಿದ್ವಿ. ಸೊ ಅಲ್ಲಿ ಚೆರಿಗೆ ಪ್ಯಾಂಟ್ ತೊಗೋಬೇಕಿತ್ತು, ನೈಟ್ ಪ್ಯಾಂಟು. ಸೊ ನೋಡ್ತಾ ಇದೆ. ಇಲ್ಲಿ ಗಂಡು ಮಕ್ಕಳಕ್ಕಿಂತ ಹೆಣ್ಮಕ್ಳದ್ದು ಬಟ್ಟೆ ತುಂಬ ಚೆನ್ನಾಗಿತ್ತು. ತುಂಬ ಕಲೆಕ್ಷನ್ಸ್ ಕೂಡ ಬಂದಿತ್ತು ಹೆಣ್ಮಕ್ಳದ್ದು. ಎಲ್ಲ ತೊಗೊಂಡ್ವಿ. ಸೊ ನನಗೇನು ಪ್ರಾಬ್ಲಮ್ ಅಂದರೆ ಬಿಲ್ಲಿಂಗ್ ಮಾಡಿಸೋದು. ಸೊ ನಾನೇನು ಮಾಡಿಸಲ್ಲ, ಅಂಕಿತಾನೇ ಬಿಲ್ಲಿಂಗ್ ಮಾಡಿಸೋದು. ಇವಾಗ ಮನೆಗೆ ಬಂದೆ. ಸ್ವಲ್ಪ ಮಳೆ ಎಲ್ಲ ಬರ್ತಾಯಿತ್ತು, ಅಲ್ಲೇ ನಿಂತ್ಕೊಂಡು ಬಂದ್ವಿ. ಸೊ ನಾನು ಏನು ತೊಗೊಂಡಿದ್ದೀನಿ ಅಂದರೆ, ನಾನು ಸ್ವಲ್ಪ ಏನೂ ತೊಗೊಳ್ಳಿಲ್ಲ ಜಾಸ್ತಿ. ಅಂದರೆ ಅಲ್ಲಿ ಕುರ್ತಾಸ್ ಕಲೆಕ್ಷನ್ ಜಾಸ್ತಿ ಬಂದಿತ್ತು. ಅಂದರೆ ಡೈಲಿ ವೇರ್ ಡ್ರೆಸ್ ಅಷ್ಟು ಚೆನ್ನಾಗಿ ಬಂದಿರಲಿಲ್ಲ. ಸರಿ ತೊಗೊಳ್ಳೋಣ, ನೆಕ್ಸ್ಟ್ ಟೈಮ್ ತೊಗೊಳ್ಳೋಣ ಅಂತ ಬಂದುಬಿಟ್ಟೆ. ಇದು ಇವಳು ಅಂಕಿತ ತೊಗೊಂಡಿರೋದು ಟಾಪು. ಇದು ಅವಳು ಜೀನ್ಸ್ ಮೇಲೆ ಹಾಕೊಳ್ಳೋಕ್ಕೆ ಅವಳೊಂದು ತೊಗೊಂಡ್ಳು. ಆಮೇಲೆ ಇದು ಜೀನ್ಸ್ ಮೇಲೆ ಅದೇ ಇಬ್ಬರು ಒಂದೇ ಥರ ತೊಗೊಂಡಿದ್ದೀವಿ ನೋಡಿ. ಇದು ನಂದು, ಇಬ್ಬರು. ಅವಳು ಅಷ್ಟು ಅದೇ ಯಾವ್ದಾರು ಇಷ್ಟ ಆಗಿಬಿಟ್ರೆ ಅವಳು ತೊಗೊಬಿಡ್ತಾಳೆ, ಇಲ್ಲ ಅವಳಿಗೆ ಇಷ್ಟ ಆಗಿ ನಾನು ಇಬ್ಬರು ಆ ಥರ ಏನೋ ನೋಡೋಲ್ಲ. ನನಗೆ ಇಷ್ಟ ಆದರೆ ಅವಳ ಸೈಜ್ ಬೇರೆ, ನನ್ನ ಸೈಜೇ ಬೇರೆ. ಅದು ಹಾಕೊಳ್ಳೋಕ್ಕಾಗಲ್ಲ ಇಬ್ಬರು. ಅವಳ ಸೈಜೇ ಬೇರೆ, ನನ್ನ ಸೈಜೇ ಬೇರೆ. ಅದಕ್ಕೆ ಯಾವುದು ಇಷ್ಟ ಆಗುತ್ತೆ ಎರಡು ತೊಗೊಬಿಡ್ತೀವಿ. ಇದು ಅವಳದು. ಅವಳು ಸ್ಮಾಲು, ನಾನು ಎಲ್ಲೋ, ಸೊ ಆಗಲ್ಲ. ಸೊ ಅವಳೊಂದು ಇದು ಜಾಕೆಟ್ ತೊಗೊಂಡು ಸ್ಟ್ರಕ್ ಟೈಪ್. ಸ್ಟ್ರಕ್. ಸೊ
ಸೊ ಚರಿಗೇನೆ ತೊಗೊಳಕ್ಕೆ ಹೋಗಿದ್ದು, ಅವನಿಗೆ ಟೀ ಶರ್ಟ್ಸು ಪ್ಯಾಂಟ್ ಎಲ್ಲ ತೊಗೊಂಡು ಬಂದಿದ್ದೀನಿ. ಸೊ ಆಲ್ರೆಡಿ ಅವನ್ನೆಲ್ಲ ಹಾಕ್ಬಿಟ್ಟಿದ್ದಾನೆ, ಹೊಸ ಬಟ್ಟೆ ಅಂತ ಅಲ್ಲೇ 2 ಬಿಚ್ಚಾಕ್ಬಿಟ್ಟಿದ್ದಾನೆ. ಸೊ ಒಂದು ಪ್ಯಾಂಟೆಲ್ಲ ವಾಶ್ಗೆ ಹಾಕಿದ್ದೀನಿ, ಪ್ಯಾಂಟ್ ಇಲ್ಲ. ಸೊ ಇಷ್ಟೇ ತೊಗೊಂಡು ಬಂದಿದ್ದು. ಅಂದರೆ ಕಲೆಕ್ಷನ್ಸ್ ಅದೇ ಬೇರೆ ಹೇಳಿದ್ನೆಲ್ಲ ಕುರ್ತಾಸ್ ಕಲೆಕ್ಷನ್ಸ್ ಮಾತ್ರ ಬಂದಿತ್ತು. ಸೊ ಇದು ಮೀಶೋದಿಂದ ಆರ್ಡರ್ ಬಂದಿತ್ತು. ಸೊ ಅನ್ಬಾಕ್ಸ್ ಮಾಡಿಬಿಟ್ಟಿದ್ದಾಳೆ ಅಂಕಿತಾ, ನೋಡಿಬಿಟ್ಟಿದ್ದಾಳೆ. ಸೊ ಇದು ಮೀಶೋದಲ್ಲಿ ಕುರ್ತಾ ಬುಕ್ ಮಾಡಿದ್ದೆ, 700. ತುಂಬ ಚೆನ್ನಾಗಿದೆ ಅಂದರೆ ಆ್ಯಕ್ಚುಲಿ ನಾನು ಚೆನ್ನಾಗಿ ಬರುತ್ತೋ ಬರಲ್ವ ಮೀಶೋದಲ್ಲಿ. ಫ್ಲಿಪ್ಕಾರ್ಟ್ ಅಮೆಝಾನಲ್ಲಿ ಹತ್ರ ಹೆಂಗೋ ಪರವಾಗಿಲ್ಲ ಅಂತ ಅನ್ಕೋಬೋದು. ಸ್ವಲ್ಪ ಮೀಶೋ ಎಲ್ಲ ಲೋ ಕ್ವಾಲಿಟಿ ಬರುತ್ತಲ್ವಾ, ಸೊ ಅದಕ್ಕೆ ಚೆನ್ನಾಗಿ ಬರುತ್ತೆ. ನನಗೆ ನೋಡಿದಾಗ ತುಂಬ ಇಷ್ಟ ಆಯಿತು. ಸೊ ರಿವ್ಯೂ ಕೂಡ ನೋಡಿದೆ, ಚೆನ್ನಾಗಿ ಬಂದಿತ್ತು. ಸೊ ನೋಡೋಣ ಹೆಂಗೆ ಚೆನ್ನಾಗಿ ಬರುತ್ತಾ ಏನೋ ಅಂತ ಡೌಟ್ ಇತ್ತು. ಸೊ ನನಗಂತೂ ಸಖತ್ ತುಂಬಾ ಇಷ್ಟ ಆಯಿತು. ಕಲರ್ ಅಂತೂ ಸಖತ್ತಾಗಿದೆ ಅಂದ್ಕೊಳ್ಳಿ. ಕೊಡ್ಬೋದು 700 ಅಲ್ವಾ ಅಂಕಿತ? ಚೆನ್ನಾಗಿದೆ. ಅದು ದುಪ್ಪಟ್ಟ ಚೆನ್ನಾಗಿದೆ. ದುಪ್ಪಟ್ಟ ಮೇನ್ ಅಂದ್ಕೊಳ್ಳಿ, ನಾನು ದುಪ್ಪಟ್ಟ ನೋಡೇ ತೊಗೊಂಡಿದ್ದು. ಸೊ ನನಗೆ ಲಾಂಗ್ ಬರಬೇಕು ದುಪ್ಪಟ್ಟ, ಅದಕ್ಕೆ ತುಂಬಾ ಲಾಂಗ್ ಕೂಡ ಬಂದಿದೆ. ತುಂಬ ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ. ಪ್ಯಾಂಟು ಕೂಡ ಚೆನ್ನಾಗಿ ಬಂದಿದೆ, ಏನಿಲ್ಲ ವೇರ್ ಮಾಡಿ ನೋಡಿದೆ, ಚೆನ್ನಾಗಿ ಬಂದಿದೆ, ಏನಿಲ್ಲ. ಸೊ ಏನಾದರೂ ಲಿಂಕ್ ಬೇಕಾದರೆ ಹೇಳಿ, ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಇದು ತುಂಬಾ ಚೆನ್ನಾಗಿದೆ, ವರ್ತ್ ಅಂದ್ಕೊಳ್ಳಿ. ಇದು ತೊಗೋಬೋದು 700ಗೆ, ತುಂಬ ಚೆನ್ನಾಗಿದೆ. ಅಮ್ಮ ಕಾಲ್ ಮಾಡಿದ್ರು, ಅರ್ಜೆಂಟ್ ಸ್ವಲ್ಪ ಮಂಡ್ಯಕ್ಕೆ ಬನ್ನಿ ಅಂತ. ಸೊ ನಾನು ಅಂಕಿತಾ ಇಬ್ಬರು ಹೋಗ್ತಾ ಇದ್ವಿ. ಅಲ್ಲೇ ಅಮ್ಮ ಚಾಮುಂಡಿ ದೇವಸ್ಥಾನಕ್ಕೆ ಕೂಡ ಕರ್ಕೊಂಡು ಹೋಗಿದ್ರು. ನಾನು ಅಂಕಿತಾ ಅಮ್ಮ 3 ಜನನೂ ಹೋಗಿದ್ವಿ. ಅಂದರೆ ಸ್ವಲ್ಪ ಕೊನೆ ಆಷಾಢ ಶುಕ್ರವಾರದಿಂದ ಸ್ವಲ್ಪ ರಶ್ ಇದ್ದರು ಅಲ್ಲೂ ಕೂಡ. ನಾನು ಅಲ್ಲಿ ಮಾರ್ನಿಂಗ್ ಕೂಡ ದರ್ಶನ ಮಾಡಿದೆ, ಇಲ್ಲೂ ದರ್ಶನ ಮಾಡಿದೆ, 2 ಸಲ ದರ್ಶನ ಮಾಡಿದೆ. ಏನೋ ಪಾಸಿಟಿವ್ ವೈಬ್ಸ್ ಬಂತು. ಏನು ಮಾಡ್ತಾ ಇದೆಯಮ್ಮ? ದೋಸೆ ಹಾಕ್ತಾಯಿದ್ದೀನಿ. ಏನಾದರೂ ನಾನ್ ವೆಜ್ ಮಾಡಿದ್ರೆ ದೋಸೆ ಹಾಕ್ಕೊಡ್ತಾ ಇದೆಯಲ್ಲ, ಏನಕ್ಕೆ ಕಡಿಮೆ ಮತ್ತೆ? ತಿಂಡಿಗೆ ಬರ್ತೀರಿ ಅಂತ ಅಂದ್ಬಿಟ್ಟು ದೋಸೆ ಮಾಡಿದೆ, ವೇಸ್ಟ್ ಆಗುತ್ತಲ್ಲ ಅಂದ್ಬಿಟ್ಟು ನಾನ್ ವೆಜ್ ಸಾಯಂಕಾಲ ಕೊಡ್ಸೋಣ ಅಂದ್ಬಿಟ್ಟು. ಸಾಯಂಕಾಲ ಗಂಟೆ ಇರಲ್ವಲ್ಲ ನಾವು? ಇರಲ್ಲ ಅಂದರೆ ಮೈಸೂರಲ್ಲೇ ತಿನ್ನಿ, ದುಡ್ಡು ಕೊಡ್ತೀನಿ. ಹೇಳ್ದಲ್ಲ, ಹೋಗ್ಬೇಕಾದ್ರೆ ಕೊಡ್ತೀನಿ. ಇಷ್ಟು ಬೇಗ ಕೊಡ್ತಾರಾ? ಫಸ್ಟ್ ತಿಂಡಿ ತಿನ್ನಿ, ದೋಸೆ ತಿನ್ನಿ, ಕಾಫಿ ಕುಡೀರಿ. ಅಮ್ಮ ಯೂಟ್ಯೂಬರ್ಗೆ ತೋರಿಸ್ತೀವಿ, ನೀನು ದುಡ್ಡು ಕೊಟ್ಟಿರಲ್ಲ, ನೀನು ದುಡ್ಡು ಕೊಡೋರು ತೋರಿಸ್ತೀವಿ. ದುಡ್ಡು ಹೋಗ್ಬೇಕಾದ್ರೆ ಕೊಡ್ತೀನಿ, ಈಗಲ್ಲ. ಈಗ ದೋಸೆ ತಿನ್ನಿ, ಫಸ್ಟ್ ಕಾಫಿ ಮಾಡ್ಕೊಡ್ತೀನಿ, ಕಾಫಿ ಕುಡೀರಿ. ಅಲ್ಲೇ ಬೋರಿಂಗು ದೋಸೆ, ಬೋರಿಂಗ್ ದೋಸೆ. ಮಲಗಡೆ ಪಲ್ಯ ಚೆನ್ನಾಗಿದೆ, ದೋಸೆ ತಿನ್ನಿ ಫಸ್ಟ್, ಮಸಾಲೆ ದೋಸೆನ. ಹಾಗೆ ಬರಬೇಕಾದ್ರೆ ಇಲ್ಲೇನೋ ಮಾರ್ತಾಯಿದ್ರು, ಅಂಕಿತಾ ಚರಿಗೆ ಅಂತ ತೊಗೊಂಡ್ಲು. ಹಾಗೆ ಬರಬೇಕಾದ್ರೆ ಅಲ್ಲೇ ಚಿಕನ್ ತೊಗೊಂಡು ಬಂದ್ವಿ. ಸೊ ಚಿಕನ್ ಗ್ರೇವಿ ಮಾಡೋಣ ಅಂತ ಇಲ್ಲಿ 1 ಈರುಳ್ಳಿ ತೊಗೊಂಡಿದ್ದೀನಿ, 3 ಟೊಮ್ಯಾಟೊ, 2 ಹಸಿಮೆಣ್ಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಚಿಕನ್ ಮಸಾಲ ಅಂತ. ಇದು ಕ್ವಿಕ್ಕಾಗಿ ಮಾಡ್ಬೋದು, ಬನ್ನಿ, ಈಸಿ ರೆಸಿಪಿ ಅಂತಲೇ ಹೇಳ್ಬೋದು. ಸೊ ಒಂದು ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕಿ ಅದೊಂದು ಸ್ವಲ್ಪ ಎಲ್ಲ ಹೀಟ್ ಆದಮೇಲೆ ಈರುಳ್ಳಿ ಹಾಕ್ಕೊಳ್ಳಿ. ಈರುಳ್ಳಿ ಎಲ್ಲ ಸ್ವಲ್ಪ ಗೋಲ್ಡನ್ ಫ್ರೈ ಎಲ್ಲ ಬರಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ಹಾಗೆ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ಕೊಳ್ಳಿ, ಅದು ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಎಲ್ಲ ಹಾಕಾದ್ಮೇಲೆ ಚಿಕನ್ನ ತೊಳೆದಿಟ್ಕೊಂಡಿರೋ ಚಿಕನ್ ಹಾಕಿ, ಚಿಕನೆಲ್ಲ ಹಾಕಾದ್ಮೇಲೆ ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ನಾನು ಫಸ್ಟೇ ಉಪ್ಪು ಹಾಕ್ಕೊಬಿಡ್ತೀನಿ, ಚಿಕನಿಗೆಲ್ಲ ಸ್ವಲ್ಪ ಹಿಡಿಬೇಕನ್ನಲ್ವ ಉಪ್ಪು, ಅದಕ್ಕೆ. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ, ಅದು ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಫ್ರೈ ಮಾಡಿ. ಫ್ರೈ ಎಲ್ಲ ಆದಮೇಲೆ ಅದೇ ಟೊಮ್ಯಾಟೊ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಟೊಮ್ಯಾಟೊ ಎಲ್ಲ ಹಾಕಿ ಅದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಬೇಕು. ಅದು ಚೆನ್ನಾಗಿ ಸ್ವಲ್ಪ ಫ್ರೈ ಆಗಬೇಕು, ಸ್ವಲ್ಪ ನೀರು ಥರ ಬಿಟ್ಕೋಬೇಕು. ಆಮೇಲೆ ಲಿಡ್ ಕ್ಲೋಸ್ ಮಾಡ್ಕೊಂಡು ಒಂದು 2 ಮಿನಿಟ್ಸ್ ಚೆನ್ನಾಗಿ ಕುಕ್ ಮಾಡ್ಕೊಳ್ಳಿ. ಅದೆಲ್ಲ ಆದಮೇಲೆ ಚಿಕನ್ ಮಸಾಲ ಹಾಕಿ ಚೆನ್ನಾಗಿ ಒಂದು ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಅದೆಲ್ಲ ಫ್ರೈ ಎಲ್ಲ ಆದಮೇಲೆ ನಿಮ್ಗೆ ಎಷ್ಟು ನೀರು ಬೇಕಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಅದು ಒಂದು ಸ್ವಲ್ಪ ಒಂದು ಕುದಿ ಬಂದಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಮುಗೀತು. ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.